ಯಾದಗಿರಿ ಜಿಲ್ಲೆಯ ಪತ್ರಿಕಾ ಭವನಕ್ಕೆ ನಾನು ವಿಧಾನ ಪರಿಷತ್ ಸದಸ್ಯನಾಗಿ 3ನೇ ಬಾರಿ ಆಯ್ಕೆ ಆದ್ಮೇಲೆ ಬಂದಿದ್ದೀನಿ. ತಾವೆಲ್ಲ ವಿಚಾರ ವಿನಿಮಯ ನಿಮ್ಮ ಮಾತುಗಳು ಕೇಳಿದ್ರೆ ಬಹುಶಃ ಗುಲ್ಬರ್ಗದಲ್ಲಿದ್ದಂಥ ಪತ್ರಿಕರ್ತಿಗಿಂತ ನೀವೇ ಅತ್ಯಂತ ಸರ್ವಶ್ರೇಷ್ಠ ಅಂತ ಹೇಳೋಕ್ಕೂ ಕೂಡ ನನಗೆ ಹೆಮ್ಮೆ ಅನ್ನಿಸ್ತದೆ. ಭಾಳಷ್ಟು ವಿಚಾರಗಳು ಕೇಳ್ತೀರಿ, ವಿಚಾರಗಳನ್ನು ಪರಾಮರ್ಶೆ ಮಾಡ್ಕೋತೀರಿ. ಅದಕ್ಕಾಗಿ ನಾನು ಗುಲ್ಬರ್ಗ ಜಿಲ್ಲೆಯ ವತಿಯಿಂದ, ಕಲ್ಯಾಣ ಕರ್ನಾಟಕ ವತಿಯಿಂದ ನಿಮ್ಗೆ ಹಾರ್ದಿಕವಾದಂಥ ನಮಸ್ಕಾರ. ನಾನು 2019ರಲ್ಲಿ ಉಗ್ರಪ್ಪನವರಿಂದ ಸಂಸದರಾದ ಮೇಲೆ ಉಗ್ರಪ್ಪನವರ ತೆರವಾದ ಸ್ಥಾನಕ್ಕೆ 1 ವರ್ಷದ ಅವಧಿಗಾಗಿ ವಿಧಾನ ಪರಿಷತ್ ಸದಸ್ಯನಾಗಿ ಪ್ರವೇಶ ಮಾಡಿದೆ. ಆಮೇಲೆ 2023ರಲ್ಲಿ ಆರ್ ಶಂಕರಂ ಅವರಿಂದ ಅದನ್ನು ತೆರವಾದ ಸ್ಥಾನಕ್ಕೆ 2.5 ವರ್ಷ ಸಲುವಾಗಿ ಕಡಿಮೆ ಅವಧಿಗೆ ಆಗಿದೆ. ಆ ಸಂದರ್ಭದಲ್ಲಿ ಸದನದಲ್ಲಿಯೂ ಕೂಡ ಸಮಾಜದ ಬಗ್ಗೆ, ಸಮಾಜದ ಸಮಸ್ಯೆಗಳ ಬಗ್ಗೆ, ಬೇರೆ ಬೇರೆ ತುಳಿತಕ್ಕೊಳಗಾದಂಥ ಸಮಾಜಗಳ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೆ. ಇನ್ನೂ ಭಾಳಷ್ಟು 76 ವರ್ಷ ಆದರೂ ಕೂಡ ನಮ್ಮ ಪಕ್ಷದ ಕಡೆಯಿಂದ ನಮ್ಮ ಸಮಾಜದವ್ರು ಯಾರೂ ವಿಧಾನ ಪರಿಷತ್ ಪ್ರವೇಶ ಮಾಡಿರಲಿಲ್ಲ. ಮೊಟ್ಟ ಮೊದಲೇ ಅವಕಾಶ ಸಿಕ್ಕಿತ್ತು. ನನಗೆ ಪೂರ್ಣ ಪ್ರಮಾಣದ ಅವಧಿಗಾಗಿ ನನಗೆ ವಿಧಾನ ಪರಿಷತ್ ಸದಸ್ಯರ ಅವಕಾಶ ಮಾಡಿಕೊಡ್ಬೇಕಂದಾಗ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಕೂಡ್ಕೊಂಡು ಚರ್ಚೆ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ದಿವಸ ನನಗೆ ಯಾದಗಿರಿ ಜಿಲ್ಲೆ ಉಸ್ತುವಾರಿಯಾಗಿ ಈ ಮತದಾರ ಪಟ್ಟಿ ಪರಿಷ್ಕರಣೆ SIR ಇದರ ಸಲುವಾಗಿ ನೇಮಕ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಾನು ಯಾದಗಿರಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಭೇಟಿ ಕೊಟ್ಟು ಜಿಲ್ಲಾಧ್ಯಕ್ಷರೊಡನೆ ಸಭೆ ಕರೆದು, ಸಭೆಯಲ್ಲಿ ಈ ಭಾಗದಲ್ಲಿ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಅತ್ಯಂತ ಕಡು ಬಡವರು, ಬಡತನ ರೇಖೆಯಿಂದ ಕೆಳಗಿದ್ದವರು, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಜನರು ಇಲ್ಲಿ ಇರೋದ್ರಿಂದ ಭಾಳಷ್ಟು ಮಂದಿ ಈ ಮತದಾರರ ಪಟ್ಟಿಯಿಂದ ವಂಚಿತರಾಗಬಾರ್ದು. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ವೆಸ್ಟ್ ಬಂಗಾಳದಲ್ಲಿ 90 ಲಕ್ಷ ಮತದಾರರನ್ನು ಮತದಾನದಿಂದ ಹೊರಗಿಟ್ಟು ಅಲ್ಲಿಯ ಸರ್ಕಾರವನ್ನೇ ಬುಡಮೇಲು ಮಾಡಿದಂಥದ್ದು, ಭಾಳ ವರ್ಷಗಳ ಕಾಲ ಉತ್ತಮವಾದಂಥ ಆಡಳಿತ ಕೊಟ್ಟಂಥ ಮಮತಾ ಬೆನರ್ಜಿಗೆ ಅವರನ್ನು ತೆಗೆದು ಹೊಸ ಸರ್ಕಾರ ರಚನೆ ಮಾಡ್ತಕ್ಕಂಥ ಕೆಲಸ BJP ಸರ್ಕಾರ ಮಾಡಿದೆ. ಅವ್ರದ್ದು 2ನೇ ಪ್ರಯೋಗ ಅಂದರೆ ಕರ್ನಾಟಕದಲ್ಲಿ ಕೂಡ ವೆಸ್ಟ್ ಬೆಂಗಾಲ್ ಮಾದರಿಯಲ್ಲಿ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತದಾರರನ್ನು ಹೊರಗಿಟ್ಟು ಕೆಲವು ಅತ್ಯಂತ ಶ್ರೀಮಂತ ವರ್ಗದವ್ರದ್ದು ಅಷ್ಟೇ ಮಾತ್ರ ಸೇರ್ಪಡೆ ಮಾಡಿಸಿ ಇಲ್ಲಿ ಅವರಿಗೆ ತೊಂದರೆ ಮಾಡಬೇಕು, ಸರ್ಕಾರ ಇಲ್ಲಿ ಕಿತ್ತು ಒಗಿಬೇಕೆಂಬ ಪ್ರಯತ್ನ ಮಾಡ್ತಾ ಇದ್ದಾರೆ BJP ಸರ್ಕಾರ. ಅದಕ್ಕಾಗಿ ಇಡೀ ಕಾಂಗ್ರೆಸ್ ಪಕ್ಷ ಎಚ್ಚೆತ್ತುಕೊಂಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ 3-4 ಸಭೆಗಳು ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ SIR ಯಾವ ಪ್ರಕಾರ ಮಾಡಬೇಕು, ಮನೆ ಮನೆಗೆ ಯಾವ ಪ್ರಕಾರ ನಾವು ಸಂದೇಶ ಕಳಿಸ್ಬೇಕು, ಮತ್ತು ಜನರನ್ನು ಯಾವ ಪ್ರಕಾರ ಜಾಗೃತಿ ಮಾಡಿ ಯಾರೊಬ್ಬರು ಮತದಾರರ ಹೆಸರಿಂದ ಹೊರಗುಳಿಬಾರ್ದೆಂಬ ಸಂದೇಶವನ್ನು ಅವರು ಮಾಡಿದ್ದಾರೆ. ಪ್ರತಿ ಮನೆಗೂ ಕೂಡ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನದೇ ಚುನಾವಣೆ ಇರೋದ್ರಿಂದ ನನಗೆ ಬರಲಿಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಅದೇ ಒಂದು ಸಭೆ ಕರೆದು ಭಾಗವಹಿಸಿದ್ದೀನಿ. ಇಲ್ಲಿ ಭಾಳ ವಿಚಾರಗಳೆಲ್ಲ ನಾವು ಪಕ್ಷದಲ್ಲಿ ಕಚೇರಿಯಲ್ಲಿ ವಿಚಾರ ವಿನಿಮಯ ಮಾಡಿದ್ದೀವಿ. ಹಳ್ಳಿಗೆ ಬ್ಲಾಕ್ ಮಟ್ಟದ ಎಲ್ಲ ಅಧ್ಯಕ್ಷರು ಮತ್ತು ಈ SIR ಸಲುವಾಗಿ ನೇಮಕ ಮಾಡಿದಂಥ ಎಲ್ಲ ಪದಾಧಿಕಾರಿಗಳು ಕೂಡ ಭೇಟಿ ಕೊಡಬೇಕು. ಪ್ರತಿಯೊಬ್ಬರು ಮತದಾರ ಮನೆ ಬಾಗಿಲಿಗೆ ಹೋಗಬೇಕು. ಅವರಿಗೆ ಯಾರೊಬ್ಬರು ನೀವೇನಾದರೂ ಮತದಾನದಿಂದ ಹೊರಗೆ ಉಳಿದ್ರಪ್ಪ ಅಂದರೆ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ, ಇದು ತೊಂದರೆ ಪಡ್ಕೋಬೇಡ್ರಿ ಅಂತೇಳಿ ಅವರಿಗೆ ಮನವರಿಕೆ ಮಾಡಿ ನಾವು 100% ಮತದಾನದ ಹಕ್ಕನ್ನು ಕಾಯ್ದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ತಾವು ಕೂಡ ತಮ್ಮ ಪತ್ರಿಕೆಯ ಮೂಲಕ ಇದರ ಪೂರ್ಣ ಉಪಯೋಗ ತಕ್ಕೋಬೇಕು ಅಂತೇಳಿ ತಾವು ಒಂದು ಸಂದೇಶವನ್ನು ಕೊಡಬೇಕು. ಅದು ನಾವು ಎಷ್ಟೇ ಮಾತಾಡಿದ್ರು ಕೂಡ ನಮ್ಮ ಪತ್ರಿಕೆ, ನಾ ಇವತ್ತಿನ ದಿವಸ 3 ಬಾರಿ ವಿಧಾನ ಪರಿಷತ್ ಪ್ರವೇಶ ಮಾಡಬೇಕಾದ್ರೆ ಪತ್ರಿಕೆ ರಂಗ ನನಗೆ ಅನ್ನ ನೀರು ಕೊಟ್ಟು ಬೆಳೆಸಿರಿ ಅಂತ ಹೇಳಿದ್ರು ಕೂಡ ತಪ್ಪಲಕ್ಕಿಲ್ಲ. ನನ್ನ ವಿಚಾರಗಳು ವಿನಿಮಯ ಪ್ರತಿಯೊಂದು ಕೂಡ
ಸರ್ಕಾರ ಗಮನಕ್ಕೆ ತರ್ತಕ್ಕಂಥದ್ದು, ಸಮಾಜದ ಗಮನಕ್ಕೆ ತರ್ತಕ್ಕಂಥದ್ದು, ಪ್ರತಿಯೊಂದರಲ್ಲಿ ಕೂಡ ನನಗೆ ನೀವು ಸಹಕಾರ ಮಾಡಿದ್ರಿಂದ ಇವತ್ತಿನ ದಿವಸ ನಿಮ್ಮ ಎಲ್ಲರ ಬೆಂಬಲದಿಂದ ನಾವು ಈ ಒಂದು ವಿಧಾನ ಪರಿಷತ್ ಪ್ರವೇಶ ಮಾಡಕ್ಕೆ 3ನೇ ಬಾರಿ ಅವಕಾಶ ಸಿಕ್ಕಿದೆ. ನಾನು ಇಲ್ಲಿ ಉಸ್ತುವಾರಿಯಾಗಿ ಬಂದಿದ್ದರಿಂದ ಗುರುಮಿಡಕಲ್ ಇರ್ಬೋದು, ಯಾದಗಿರಿ ಇರ್ಬೋದು, ಸುರಪುರದವ್ರು, ಇವರೆಲ್ಲ 3 ಮಂದಿ ನಮ್ಮ ಶರಣಬಸಪ್ಪ ದರ್ಶನಪುರವರು, ಚೆನ್ನಾರೆಡ್ಡಿ ಪಾಟೀಲ್ರು, ಮತ್ತು ಬೀದರ್ ಇದು ವೇಣುಗೋಪಾಲ್ 3 ಮಂದಿ ಅವ ಹಾಕಿಲ್ಲ ಓಟ್ ನಮಗೆ ಗುರುಮಿಡಕಲ್ದವರು 3 ಮಂದಿ ನನಗೆ ಮತ ಹಾಕಿ 10 ಮಂದಿ ಮಂತ್ರಿಗಳು 20 ಮಂದಿ ಶಾಸಕರು ಕೂಡ್ಕೊಂಡು ನನಗೆ ಮತವನ್ನು ಹಾಕಿ ನನಗೆ ಮೊಟ್ಟ ಮೊದಲನೇ ಫಲಿತಾಂಶ ನಂದೇ ಸಿಗ್ತಕ್ಕಂಥ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಭಾಗದ ಋಣ ತೀರಿಸಬೇಕು, ಇಲ್ಲಿಯ ಅಭಿವೃದ್ಧಿ ಕೆಲಸಗಳಿಗೆ ಸಹಾಯ ಮಾಡಬೇಕು. ಮತ್ತು ಸ್ಪೆಷಲ್ ಕೇಸ್ ಇದು SIR ಸೀರಿಯಸ್ ತೊಗೊಂಡಿದ್ದೇವೆ ನಾವು. ಮನೆ ಬಾಗಿಲಿಗೆ ಹೋಗಿ ಅವ್ರಿಗೆಲ್ಲ ದಾಖಲೆಗಳು ಕೂಡ ಸರಿಪಡಿಸ್ತಕ್ಕಂಥದ್ದು, ಯಾರು ಮತ ಪರಿಷ್ಕರಣೆ ಬಂದಾಗ ಅವರಿಗೆಲ್ಲ ಏನೇನು ದಾಖಲೆ ಕೊಡ್ಬೇಕು ಅದನ್ನು ಕೂಡ ಮನವರಿಕೆ ಮಾಡಿ ಕೆಲವು ಪಾಂಪ್ಲೆಟ್ಸ್ ಪ್ರಿಂಟ್ ಮಾಡಿ ಕಳಿಸ್ಕೊಡ್ತಕ್ಕಂಥದ್ದು, ಪ್ರತಿಯೊಬ್ಬರ ಮನೆಗೆ ನಮ್ಮ ಕಾರ್ಯಕರ್ತರಿಗೆ ಹೋಗ್ತಕ್ಕಂಥ ಕೆಲಸ ಇವತ್ತು ಹೇಳಿದ್ದೇವೆ. ಪುನಃ ಬರ್ತೀನಿ. ಎಲ್ಲವೂ ಕೂಡ ಮತದಾನದ ಹಕ್ಕಿನಿಂದ ಯಾರೂ ಹೊರಗುಳಿಬಾರ್ದು, BJಪಿಯವರ ಕುತಂತ್ರ ಯಶಸ್ವಿ ಆಗಬಾರ್ದು ಎಂಬ ಸಂದೇಶವೊಂದಿಗೆ ನಾವು ಇಲ್ಲಿ ಪ್ಲ್ಯಾನ್ ಹಾಕಿದ್ದೇವೆ. ಆ ಪ್ರಕಾರ ಮುಂದಿನ ದಿನಗಳಲ್ಲಿ ಗುರುಮಿಠಕಲ್, ಸುರಪುರ್, ಯಾದಗಿರ್, ಶಾಪುರ್ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಎಲ್ಲರೂ ಈ ಸಲ ಮುಂದಿನ ಫಲಿತಾಂಶ ನಮ್ಮದೇ ಆಗಬೇಕು. 2028ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಎಂಬ ಮಾತನ್ನು ಕೂಡ ತಮ್ಮ ಮೂಲಕ ನಾನು ವಿಚಾರ ವ್ಯಕ್ತಪಡಿಸ್ತೀನಿ.